ವಿದ್ಯಾರ್ಥಿಗಳಿಗಾಗಿ 2 ದಿನ ಆಯೋಜಿಸಿದ್ದ ಸುವರ್ಣ ಶಿಕ್ಷಣ ಎಜುಕೇಷನ್ ಎಕ್ಸ್ಪೋಗೆ ನಿನ್ನೆಯೇ ಅದ್ದೂರಿ ತೆರೆ ಬಿದ್ದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಸಹಯೋಗದಲ್ಲಿ ಮಲ್ಲೇಶ್ವರಂ ಸರ್ಕಾರಿ ಶಾಲೆ ಆಟದ ಮೈದಾನದಲ್ಲಿ ನಡೆದ ಎಕ್ಸ್ಪೋಗೆ ತೆರೆ ಬಿದ್ದಿದ್ದು, ಕೊನೆಯ ದಿನವಾದ ನಿನ್ನೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪೋಷಕರ ಜೊತೆ ಆಗಮಿಸಿ ಕೋರ್ಸ್ಗಳ ಬಗ್ಗೆ ಮಾಹಿತಿ ಪಡೆದರು. ಎಕ್ಸ್ಪೋದಲ್ಲಿ ಈ ಬಾರಿ 50ಕ್ಕೂ ಹೆಚ್ಚು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಭಾಗವಹಿಸಿದ್ದು, ಎಂಜಿನಿಯರಿಂಗ್, ಮೆಡಿಕಲ್, ಅಗ್ರಿಕಲ್ಚರ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಕುರಿತು ನುರಿತ ತಜ್ಞರು ಮಾಹಿತಿಯನ್ನ ನೀಡಿದರು. ಪಿಯುಸಿ ಆದ ನಂತರ ಮುಂದೇನ್ ಮಾಡಬೇಕು ಅನ್ನೋ ಗೊಂದಲವಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ಈ ಎಕ್ಸ್ಪೋ ಸಹಾಯವಾಗಿದೆ. 2 ದಿನಗಳಲ್ಲಿ ಸುವರ್ಣ ಶಿಕ್ಷಣ ಮಹಾಮೇಳದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬಂದು ಮಾಹಿತಿಯನ್ನ ಪಡೆದುಕೊಂಡರು. ತಮ್ಮ ಕನಸಿನ ಕೋರ್ಸ್, ಕಾಲೇಜುಗಳ ಬಗ್ಗೆ ಮಾಹಿತಿ ಪಡೆದುಕೊಂಡ ವಿದ್ಯಾರ್ಥಿಗಳು ಈ ಮೆಗಾ ಎಕ್ಸ್ಪೋ ಆಯೋಜಿಸಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜಿಸಿದ್ದಂತಹ ಮೆಗಾ ಎಜುಕೇಷನ್ ಎಕ್ಸ್ಪೋ 2026 6th ಎಡಿಷನ್ ಅದ್ದೂರಿಯಾಗಿ ಮುಗಿದಿದೆ. ವಿದ್ಯಾರ್ಥಿಗಳೆಲ್ಲರೂ ಕೂಡ ಶನಿವಾರ ಹಾಗೂ ಭಾನುವಾರ, ನಿನ್ನೆ ಮೊನ್ನೆ 2 ದಿನಗಳು ಕೂಡ ಎಕ್ಸ್ಪೋದಲ್ಲಿ ಭಾಗವಹಿಸಿ 50ಕ್ಕೂ ಹೆಚ್ಚು ಯೂನಿವರ್ಸಿಟಿಗಳು, ಕಾಲೇಜುಗಳು ಈ ಒಂದು ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ವು. ಒಂದೇ ಸೂರಿನಡಿ ವಿದ್ಯಾರ್ಥಿಗಳಿಗೆ ನಾನಾ ಆಪ್ಷನ್ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ಈಗ ಎಷ್ಟೋ ಬಾರಿ ಬೇರೆ ದೂರದ ಊರುಗಳಿಂದ ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ದಿನಾಗ್ಲೂ ಕೂಡ ಒಂದೊಂದು ಕಾಲೇಜನ್ನ ರೌಂಡ್ ಹಾಕಬೇಕಾಗತ್ತೆ. ಆದರೆ ಆ ಒಂದು ಕಷ್ಟವನ್ನ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತಪ್ಪಿಸಬೇಕು, ಹಾಗೆ ಕೋರ್ಸುಗಳ ಮಾಹಿತಿಯನ್ನು ಪ್ರಾಪರ್ ಆಗಿ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಪ್ರತಿ ವರ್ಷವೂ ಕೂಡ ಈ ಎಜುಕೇಷನ್ ಎಕ್ಸ್ಪೋವನ್ನು ಆಯೋಜನೆ ಮಾಡುತ್ತೆ. ರಾಜ್ಯದ ನಾನಾ ಭಾಗಗಳಿಂದ ಹಾಗೆ ಬೆಂಗಳೂರಿನಿಂದ ವಿದ್ಯಾರ್ಥಿಗಳು ಅವರ ಪೋಷಕರೊಟ್ಟಿಗೆ ಎಕ್ಸ್ಪೋದಲ್ಲಿ ಬಂದು ಭಾಗವಹಿಸ್ತಾರೆ. ಎಲ್ಲ ಕಾಲೇಜುಗಳು, ಯೂನಿವರ್ಸಿಟಿಗಳಲ್ಲಿ ಮಾಹಿತಿಯನ್ನು ಪಡ್ಕೋತಾರೆ. ತಮ್ಮ ನೆಚ್ಚಿನ ಕಾಲೇಜ್ ಇದ್ದಲ್ಲಿ ಅಲ್ಲೇ ಹೋಗಿ ಮಾತಾಡಿ ಸ್ಪಾಟ್ ಅಡ್ಮಿಷನ್ಸ್ಗಳು ಕೂಡ ಎಷ್ಟೋ ಆಗಿವೆ ಈ ಎಕ್ಸ್ಪೋದಲ್ಲಿ. ಹಾಗೆ ಕನ್ಫ್ಯೂಷನ್ಸ್ ಇರುತ್ತೆ ಎಷ್ಟೋ ವಿದ್ಯಾರ್ಥಿಗಳಿಗೆ, ಯಾವ ಯೂನಿವರ್ಸಿಟಿ ಅಥವಾ ಕಾಲೇಜನ್ನು ಆಯ್ಕೆ ಮಾಡಬೇಕು, ನನಗೆ ಯಾವ ಕೋರ್ಸ್ ಸೂಕ್ತ. ಈಗ ಪೇರೆಂಟ್ಸು ಸೈನ್ಸ್ ತಗೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಬಟ್ ಸ್ಟೂಡೆಂಟ್ಗೆ ಕಾಮರ್ಸ್ ಅಥವಾ ಈ ವಿಭಾಗದಲ್ಲಿ ಮುಂದುವರಿಬೇಕು, ನಾನು ಇಂಜಿನಿಯರಿಂಗ್ ಹೋಗಬೇಕು ಅಥವಾ ಮೆಡಿಕಲ್ ಫೀಲ್ಡಲ್ಲಿ ಹೋಗಬೇಕು, ಈ ರೀತಿ ಇರುತ್ತೆ. ಹಾಗಾಗಿ ಈ ರೀತಿಯ ಕನ್ಫ್ಯೂಷನ್ಗೂ ಕೂಡ ಇಲ್ಲಿ ಈ ಎಕ್ಸ್ಪೋ ಮುಖಾಂತರ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಕಾಲೇಜುಗಳಿಂದ, ಯೂನಿವರ್ಸಿಟಿಗಳಿಂದ ಕೌನ್ಸಿಲರ್ಸ್ ಇರ್ತಾರೆ, ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರು ಆ ಒಂದು ಕನ್ಫ್ಯೂಷನ್ಸ್ಗೆ ಕ್ಲಾರಿಟಿಯನ್ನು ನೀಡ್ತಾರೆ. ಯಾವ ಒಂದು ದಾರಿ ಉತ್ತಮ, ನಿಮ್ಮ ಮಗುನ ಈಗ ಇಂಜಿನಿಯರಿಂಗೇ ಮಾಡಿಸ್ಬೇಕಾ ಅಥವಾ ಮೆಡಿಕಲ್ಗೆ ರೆಡಿ ಮಾಡಬೇಕಾ, ಈ ರೀತಿ ಅವರ ಒಂದು ಡೌಟ್ಗಳಿಗೆ ಪ್ರಾಪರ್ ಕ್ಲಾರಿಫಿಕೇಷನನ್ನು ನೀಡಿ ವಿದ್ಯಾರ್ಥಿಯ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದಕ್ಕೆ ರೀಚ್ ಆಗುವಂತೆ, ಅದಕ್ಕೆ ಅನುಗುಣವಾಗಿ ಪೇರೆಂಟ್ಸ್ಗಳಿಗೂ ಕೂಡ ಮಾಹಿತಿಯನ್ನು ನೀಡಿ ಈ ಎಕ್ಸ್ಪೋದ ಮುಖಾಂತರ ವಿದ್ಯಾರ್ಥಿಗಳ ಒಂದು ಮುಂದಿನ ಎಜುಕೇಷನ್ ಪಯಣಕ್ಕೆ ಉತ್ತಮ ವೇದಿಕೆ ಅಂತಲೇ ಹೇಳಬಹುದು. ಎಷ್ಟೋ ಬಾರಿ ಈಗ ಬೇರೆ ಬೇರೆ ಭಾಗದಲ್ಲಿ ಯೂನಿವರ್ಸಿಟಿಗಳಿರುತ್ತೆ, ಕಾಲೇಜುಗಳಿರುತ್ತೆ, ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹೋದರೂ ಕೂಡ ಒಂದು 2-3 ದಿನ, ಒಂದು ವಾರಗಟ್ಟಲೆ, ತಿಂಗಳುಗಟ್ಟಲೆ ಅಲಿಬೇಕಾಗತ್ತೆ ಪ್ರತಿ ಕಾಲೇಜುಗಳಿಗೆ, ಯೂನಿವರ್ಸಿಟಿಗಳಿಗೆ. ಆದರೆ ಇಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಯೂನಿವರ್ಸಿಟಿಗಳು, ಕಾಲೇಜುಗಳು ಒಂದೇ ಸೂರಿನಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಸಿಗ್ತವೆ. ಸೊ ಇಲ್ಲಿಗೆ ವಿದ್ಯಾರ್ಥಿಗಳು, ಪೋಷಕರು ಬಂದು ತಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಿದ್ರು. ತಮ್ಮ ನೆಚ್ಚಿನ ಯೂನಿವರ್ಸಿಟಿಗಳಲ್ಲಿ ಸ್ಪಾಟ್ ಅಡ್ಮಿಷನ್ ಕೂಡ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.